ಒಂದೇ ಒಂದು ಮೇಜರ್ ಅಟ್ಯಾಕ್ ಅಮೆರಿಕದಲ್ಲಿ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇರ್ ಆರ್ ಟೂ ಮೇಜರ್. ಕೇಳ್ರಿ ಆಯ್ತಲ್ಲ, ಯಾಕೆ ಕೇಳಿ. 24 ವರ್ಷಗಳಲ್ಲಿ ಅಲ್ಲಿ ಡೆಮೊಕ್ರಾಟ್ಸ್ ಮತ್ತೆ ರಿಪಬ್ಲಿಕನ್ಸ್ ಇರ್ತಕ್ಕಂಥ ಎರಡೂ ಪಕ್ಷದವರದ್ದು ಒಂದೇ ನಿಲುವು. ಭಯೋತ್ಪಾದನೆಯ ವಿಷಯ ಬಂದಾಗ, ದೇಶದ ವಿಷಯ ಬಂದಾಗ ಅವರು ಮತದ ಹಿಂದೆ ಹೋಗೋದಿಲ್ಲ. ಒಸಾಮಾ ಬಿನ್ ಲಾಡೆನ್ ಅನ್ನು ಪಾಕಿಸ್ತಾನದಲ್ಲಿ ಹುಡುಕಿ ಹೊಡೆದ್ರು. ಪಾಕಿಸ್ತಾನದವರಿಗೆ ಕಾಂಗ್ರೆಸ್ನವರಿಗೆ ಉತ್ತರ ಇದೆಯಾ? ಕಾಂಗ್ರೆಸ್ನವ್ರು ಈ ರೀತಿ ಮಾಡಿದಾರ? ಕಾಂಗ್ರೆಸ್ನವ್ರು ಒಂದೇ ಒಂದು ಮಾಡ್ಲಿಲ್ಲ. ಒಸಾಮಾ ಬಿನ್ ಲಾಡೆನ್ಗೆ ಇವ್ರು ಏನ್ ಹೇಳಿದ್ರು? ಒಸಾಮಾ ಜಿ ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಅಲ್ಲಿ ಮಸೂದ್ ಅಜೂರ್ ಪಾರ್ಲಿಮೆಂಟ್ ಬಾಂಬ್ ಇಟ್ನಲ್ಲ, ಅವ್ರಿಗೇನ್ ಹೇಳಿದ್ರು? ಇವರ ದಿಗ್ವಿಜಯ್ ಸಿಂಗ್ ಮಸೂದ್ ಜಿ ಅಂತ ಹೇಳಿದ್ರು. ನಾಚಿಕೆ ಆಗ್ಬೇಕ್ರಿ ಕಾಂಗ್ರೆಸ್ ಪಾರ್ಟಿಗೆ, ನಾಚಿಕೆ ಆಗ್ಬೇಕು. ಕಸಬ್ಗೆ ಬಿರಿಯಾನಿ ಕೊಡ್ತಿದ್ದು ಯಾರು? ಬಿರಿಯಾನಿ ಕೇಳ್ಕೊಳ್ಳಿ. ಯಾಕೆ ಪಾಕಿಸ್ತಾನ ಅಂತ ಹೇಳಿದ್ರೆ ಯಾಕೆ ಪ್ರೀತಿ? ವಿಧಾನಸೌಧದಲ್ಲಿ ಒಬ್ರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಇನ್ನೊಬ್ರು ಪಾಕಿಸ್ತಾನ ಹೇಳ್ತಾರೆ. ಸರ್, ನೆನ್ನೆ ಇದೇ ಮಹಾಭಾರತ ವೇದಿಕೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಹಾಗೆ ಧರ್ಮ ಗುರುಗಳಿದ್ರು. ಅವರನ್ನ ಕೇಳಿದ ಪ್ರಶ್ನೆಯನ್ನೇ ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್. ನಮಗೆ ಯಾರಿಗೂ ಇಷ್ಟ ಇಲ್ಲ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ಎಲ್ಲರನ್ನೂ ಕೂಡ ಒಂದೇ ಬ್ರಾಕೆಟ್ ನಲ್ಲಿ ತಂದುಬಿಟ್ಟು ಇವರೆಲ್ಲರೂ ಕೂಡ ಜಿಹಾದಿಗಳು ಅಂತ ಕರೀಲಿಕ್ಕೆ ಹಾಗಲ್ವೂ ಅಲ್ಲ, ಅದು ಸತ್ಯಾನೂ ಅಲ್ಲ. ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದ್ರೆ, ನೂಪುರ್ ಶರ್ಮಾ ಕೇಸ್ ಆದಾಗ ಆ ಜಾಗದಲ್ಲಿ ಇಡೀ ಜಾಗವನ್ನ ಕವರ್ ಆಗುವ ಮಟ್ಟಿನಲ್ಲಿ ಬಂದ ಸಮುದಾಯ ಅದನ್ನ ಪ್ರತಿಭಟನೆ ಮಾಡೋ ಸಲುವಾಗಿ ಸಿಎಎ ಎನ್ಆರ್ಸಿ ಆದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಕಂಡು ಬಂದಂತಹ ಸಾಲಿಡಾರಿಟಿ ಟು ಪ್ರೊಟೆಸ್ಟ್, ಈಗ ಒಂದು ಟೆರರ್ ಆಕ್ಟ್ ಆದ ಸಂದರ್ಭದಲ್ಲಿ ಇಂಥ ಕೆಲ ಹುಳುಗಳ ಕಡೆಯಿಂದಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ಅಪಪ್ರಚಾರ ಆಗ್ತಾ ಇದೆ. ಇಂಥವರನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ ಆ ಸಾಲಿಡಾರಿಟಿ ಯಾಕೆ ತೋರಿಸೋದಿಲ್ಲ? ಆ ಪ್ರಮಾಣದ ಪ್ರತಿಭಟನೆ ಯಾಕೆ ನಮ್ಮ ಭಾರತದ ಮುಸಲ್ಮಾನರ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋ ಅದಕ್ಕೆ ಒಂದು ಉತ್ತರ ನಾನು ಏನ್ ಕೊಡ್ತೀನಿ ಅಂದ್ರೆ, ಇವಾಗ ತಾವು ಹೇಳ್ತಾ ಇದ್ದೀರಲ್ಲ, ಈಗ ನೀವು ಪಾಕಿಸ್ತಾನಲ್ಲಿರೋ ಇದಕ್ಕೆ ಮತ್ತೆ ಇನ್ನೊಬ್ರಿಗೆ ಏನು ಅಂತ ಪ್ರಶ್ನೆ ಕೇಳ್ರಿ ರಜಾಕ್ ಅವರಿಗೆ. ಅವ್ರಿಗೆ ಇಂಡಿಯನ್ ಮುಸ್ಲಿಮಿಗೆ ಯಾವ್ದು ಸಂಬಂಧ ಇಲ್ಲ. ಯಾರೇ ಮುಸಲ್ಮಾನ್ ಇರಲಿ, ನಾನು ಮೈನಾರಿಟಿ ಮೋರ್ಚಾಲಿ ಇದ್ದೀನಿ, ಬಿಜೆಪಿಯಲ್ಲಿ ಇದ್ದೀನಿ, ಆದ್ರೆ ಬೇರೆ ರಜಾಕ್ ಅವ್ರು ಇರಲಿ, ಅವರು ಸಪೋರ್ಟ್ ಮಾಡ್ತಾರೆ ಕೇಳಿ? ಮಾಡಲ್ಲ. ನಮ್ದು ಒಂದೇ ಒಂದು ಇದೇನಂದ್ರೆ, ನಾವು ಫಸ್ಟ್ ದೇಶಭಕ್ತರು. ದೇಶ ಬಿಟ್ಟು ನಾವು ಬೇರೆ ಮಾತಾಡಕ್ ಸಾಧ್ಯನೇ ಇಲ್ಲ. ಪ್ರಾಣ ಕೊಟ್ಟರು ನಾವು, ವ್ರತ ಕೊಟ್ಟರು ಎಲ್ಲ ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ, ಒಂದ್ ಕೈಯಲ್ಲಿ ಖುರಾನ್, ಒಂದ್ ಕೈಯಲ್ಲಿ ಕಂಪ್ಯೂಟರ್ ಇರ್ಬೇಕು ಅಂತ. ಇಲ್ಲ, ಜುಮ್ಲಾ ಇಲ್ಲ, ಆಗ್ತಾ ಇದೆ. ಸೊ ಅದು ಮಾಡಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಾ ನಡೀತಾ ಇದೆ. ಯಾರು ಮಾಡ್ತಾ ಇದ್ದಾರೆ ನಡೀತಾ ಇದೆ. ಅದು ಎಲ್ಲಿ ನಡೀತಾ ಇದೆ, ಯಾರು ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ, ಉಪಯೋಗ ಮಾಡ್ಕೊತಾರೆ. ಅದು ಯಾಕಂದ್ರೆ ಈಗ ನೋಡಿ, ಅದು ನೂಪುರ್ ಶರ್ಮಾ ಕೇಸ್ ಅಲ್ಲಿ ನಮ್ಮ ಪ್ರಾಫಿಟ್ ನ ಟಾರ್ಗೆಟ್ ಮಾಡಿದ್ರು ಅವರು. ಇದು ದೇಶ ಸರ್. ಒಂದ್ ನಿಮಿಷ ನಾನು ಹೇಳುತ್ತೆ ಕೇಳಿ ಮೇಡಮ್. ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ನಮ್ಮ ಪ್ರಾಫಿಟ್. ನಾನು ಇಂಡಿಯಾಲಿ ಇರ್ಲಿ, ಸೌದಿಯಲ್ಲಿ ಇರ್ಲಿ, ದುಬೈಲಿ ಇರ್ಲಿ, ಎಲ್ಲಾದ್ರೂ ಇರ್ಲಿ, ಎಲ್ಲ. ಸೊ ಈಗ ಪ್ರತಿಯೊಂದು ನಮ್ಮ ಇಂಡಿಯನ್ ಮುಸ್ಲಿಮ್ಗೆ ಪ್ರಾಫಿಟ್ ಅಂದ್ರೆ ಒಂದು ಬೇರೆ ಒಂದು ಪೊಸಿಷನ್ ಇದೆ ಇಸ್ಲಾಂ ಅಲ್ಲಿ. ಸೊ ಅವ್ರಿಗೆ ಅಟ್ಯಾಕ್ ಮಾಡಿ ಏನೋ ಒಂದು ನೆಗೆಟಿವ್ ಬಂದಾಗ ಎಲ್ಲರೂ ಅದನ್ನ ಮಾತಾಡಿದ್ರು. ಬಟ್ ಇದು ಯಾರು ಟೆರರಿಸ್ಟ್ ಆಕ್ಟ್ ಮಾಡಿದ್ರು ಅವ್ರು ನಮ್ಗೇನ್ ಸಂಬಂಧನೇ ಇಲ್ಲ. ಅದಕ್ಕೆ ಮೇಡಮ್ ಹೇಳ್ದಂಗೆ, ಅದಕ್ಕೆ ಏನ್ ಶಿಕ್ಷೆ ಕೊಡ್ತೀರಾ ನೀವು? ಯಾರು ಮಾಡ್ತೀರಾ? ಯಾರಾದ್ರೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ, ಯಾಕೆ ಕೊಡೋದು ಅವ್ರಿಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ, ಮಾಡುವಂತ ಶಿಕ್ಷೆ ಅಂತ ಇಲ್ವಲ್ಲ. ಕಾನೂನು ಏನ್ ನಿಮ್ಗೆ ಶಿಕ್ಷೆ ಕೊಡ್ಬೇಕು, ಅದನ್ನ ಕಾನೂನು ಕ್ರಮ ಕೊಟ್ಟೇ ಕೊಡ್ಬೇಕು. ನಾನು ಒಂದೇ ಒಂದು ವಿಷಯ ಇದಕ್ಕೆ ಆಡ್ ಮಾಡಕ್ ಇಷ್ಟಪಡ್ತೀನಿ. ಸ್ಮಿತಾ ಅವರೇ, ನಿಮ್ ಪ್ರಕಾರ ಕೆಲವು ಮುಸ್ಲಿಮ್ಸ್ ಟೆರರಿಸ್ಟ್ ಆಗಿ ಅಟ್ಯಾಕ್ ಮಾಡಿದಕ್ಕೆ ಭಾರತದಲ್ಲಿರುವಂತಹ ಪ್ರತಿಯೊಂದು ಮುಸ್ಲಿಮ್ಸು ಅವರ ಪೇಟ್ರಿಯೋಟಿಸಂ ಪ್ರೂವ್ ಮಾಡ್ಬೇಕಾ ಆಚೆ ಬಂದು? ಇದು ನಿಮ್ ಕಾಂಟ್ಯಾಕ್ಟ್ ಮೇಡಮ್. They don't need to do that. ನಾನು ಪೇಟೆಂಟ್ ಕೇಳ್ತಾ ಇಲ್ಲ, ಪ್ರೊಟೆಸ್ಟ್ ಕೇಳ್ತಾ ಇದ್ದೀನಿ. ಆಂಟಿ ಸಿಎ ಸರಿ ಪ್ರೊಟೆಸ್ಟ್ ಕೇಳ್ತಾ ಇದ್ದೀನಿ. ಪೇಟೆಂಟ್ ಕೇಳ್ತಾ ಇಲ್ಲ. ನೀವು ಈ ಪದವನ್ನು ಎಲ್ಲಿಂದ ತರ್ತಿದ್ದೀರಿ? Why are you trying to ನಿಮ್ಮ ಡಿಕ್ಷನರಿಯಲ್ಲಿ ಇರೋ ಪದವನ್ನ ನನ್ನ ಬರ ತುರ್ಕೋ ಪ್ರಯತ್ನ ಯಾಕೆ ಮಾಡ್ತಿದ್ದೀರಿ? ಈ ದೇಶದ ನಾಗರಿಕರಾಗಿ ಕಂಡೆಮ್ ಮಾಡ್ತಿಲ್ಲ ಯಾಕೆ?
ಯಾಕೆ ಇದು ಈ ದೇಶದ ನಾಗರಿಕರಾಗಿ ಖಂಡನೆ ಮಾಡಿಲ್ಲ ಯಾಕೆ? ಅದಕ್ಕೆ ಅವ್ರು ಉತ್ತರ ಕೊಟ್ಟರು, ನಾನು ಒಪ್ಕೊಂಡೆ. ಅದಕ್ಕೆ ಉತ್ತರ ಕೊಟ್ಟರು, ನಾನು ಒಪ್ಕೊಂಡೆ. ನನ್ನ ಪ್ರಶ್ನೆ ನೇರವಾಗಿ ಅಬ್ದುಲ್ ರಜಾಕ್ ಅವ್ರಿಗೆ, ನೀವು ಅವ್ರಿಗೆ ಕೈ ತೋರಿಸಿ ಹೆದರಿಸಬೇಡಿ. ಬಿಜೆಪಿ ಅವ್ರಿಗೆ ಮುಸ್ಲಿಮ್ಸ್ ಅಂದ್ರೆ ಭಯ ಇದೆ ಆಲ್ರೆಡಿ, ನೀವೇನ್ ತೋರಿಸೋ ಅವಶ್ಯಕತೆ ಇಲ್ಲ. ಎರಡನೇದು ಏನ್ ಗೊತ್ತಾ, ನನ್ನ ಪ್ರಶ್ನೆ ಏನ್ ಗೊತ್ತಾ, ಅಬ್ದುಲ್ ರಜಾಕ್ ಅವರೇ, ಅಬ್ದುಲ್ ರಜಾಕ್ ಅವರೇ, ಮೈಕ್ ಕೊಡಿ, ಮೈಕ್ ಕೊಡಿ. ಬನ್ನಿ ಸರ್. ಸರ್, ಏಯ್ ಸರ್, ಕೂತ್ಕೊಳ್ಳಿ. ಮೇಡಮ್ ಕೂತ್ಕೊಳ್ಳಿ. ಸರ್, ಡೈಲಾಗ್ ಬಿಟ್ಬಿಟ್ಟು ಪ್ರಶ್ನೆಗೆ ಒಂದು ನ್ಯೂಟ್ರಲ್ ಒಪಿನಿಯನ್ ಹೇಳ್ತಿದ್ದೀನಿ, ದಯಮಾಡಿ ಪೂರ್ತಿ ಕೇಳಿಸ್ಕೊಂಬಿಡಿ. ಇಸ್ಲಾಂಗೂ ಟೆರರಿಸಂಗೂ ಸೇರಿಸಿ ಆ ಪದವನ್ನ ಸೇರಿಸಿ ಹೇಳ್ಬಿಡಿ. ಯಾಕೆ ಅಂದ್ರೆ ಟೆರರಿಸಂ ಹುಟ್ಟಿದ್ದು 80ರ ದಶಕದಲ್ಲಿ, ಅದನ್ನ ಹುಟ್ಟು ಹಾಕಿದ್ದು ಅಮೆರಿಕ, ಅದು ರಷ್ಯಾದ ವಿರುದ್ಧ. ಇಸ್ಲಾಂನ ಅಭಿವೃದ್ಧಿಗಾಗಿ ಹುಟ್ಟಿದ್ದು ಟೆರರಿಸಂ ಅಲ್ಲ. ಇವತ್ತಿಗೂ ಟೆರರಿಸಂ ಉಳ್ಕೊಂಡಿರೋದು, ಅದನ್ನ ಬೆಳೆಸ್ತಾ ಬಂದಿರೋದು ವೆಪನ್ ಮಾಫಿಯಾ ಜೊತೆಗೆ ಅಮೆರಿಕ ಡೀಪ್ ಸ್ಟೇಟ್. ಇವತ್ತಿಗೂ ಅದನ್ನ ಉಳಿಸ್ಕೊಂಡಿರೋದು ಅಮೆರಿಕ. ಟೆರರಿಸಂನ ಭಾರತದೊಳಗೂ ಕೂಡ ಪರೋಕ್ಷವಾಗಿ ಪ್ರಾಕ್ಸಿ ಗುಂಪುಗಳು, ಅಮೆರಿಕದ ಡೀಪ್ ಸ್ಟೇಟ್ ನ ಪ್ರಾಕ್ಸಿ ಗುಂಪುಗಳು ಇವತ್ತಿಗೂ ಉಳಿಸ್ಕೊಂಡಿರೋದು. ಅದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಅನ್ನೋದು ಇದು ಸೂಕ್ಷ್ಮತೆ ಒಂದು. ಮತ್ತೊಂದು ಬಹಳ ಮುಖ್ಯವಾದಂತ ಅಂಶ, ನಾವೆಲ್ಲರೂ ಸೇರ್ಕೊಂಡು ಹೇಳ್ತಿರೋದು, 100ರಲ್ಲಿ ಒಬ್ಬ ಮಾಡಿದ ತಪ್ಪನ್ನ 99 ಜನರಿಗೆ ನೀವು ಏರ್ಬಿಡಿ. ಯಾಕೆ ಅಂದ್ರೆ ನೀವು 99 ಜನರನ್ನ ಟಾರ್ಗೆಟ್ ಮಾಡಿ ಮಾತಾಡಿದಾಗ ಅವರು ಪ್ರವೋಕ್ ಆಗ್ತಾರೆ. ಮೂಲ ಡೀಪ್ ಸ್ಟೇಟ್ ನ ಉದ್ದೇಶ ಇರೋದೇ ಅದೇ ಅವ್ರ ಉದ್ದೇಶ. ನೀವು ಇಡೀ ಸಮುದಾಯವನ್ನ ಟಾರ್ಗೆಟ್ ಮಾಡೋದ್ರಿಂದ, ಅವರು ಪ್ರವೋಕ್ ಆಗೋದ್ರಿಂದ ಭಾರತದ ಆಂತರಿಕವಾಗಿ ದಂಗೆಗಳಾಗ್ತವೆ. ಅದೇ ಅವ್ರ ಮೂಲ ಉದ್ದೇಶ. ಅದಕ್ಕಾಗಿ ಅವ್ರು ಪ್ರವೋಕ್ ಮಾಡೋದು. ಅವರ ಉದ್ದೇಶವನ್ನ ನೀವು ಬಲಪಂಥೀಯರು ಅದನ್ನ ಸಾಧಿಸಬೇಡಿ ಅನ್ನೋದಷ್ಟೇ ಇದರಲ್ಲಿರುವಂತ ಒಪಿನಿಯನ್. ಸ್ಮಿತಾ, ಬನ್ನಿ. ನಮ್ಮ ಪ್ರಶ್ನೆ ರಜಾಕ್ ಅವ್ರಿಗೆ. ಕಾಣಿಸ್ತಾ ಇಲ್ಲ, ಬನ್ನಿ ಹೇಳಿ. ಸರ್, ನೀವು ಸುಹಾನನ ಗಾಯಕಿ ಒಂದು ಹಿಂದೂ ಹಾಡು ಹೇಳಿರುವಂತ ಅವ್ರ ವಿರುದ್ಧ ಪತ್ವ ಹೊಡ್ಸಿರಿ, ಕರೆಕ್ಟ್? ನೆನ್ಪಿದೆಯಾ? ಸರಿಗಮಪದಲ್ಲಿ ಸುಹಾನನ ಗಾಯಕಿ ಯಾರು ಫತ್ವಾ ಹೊಡ್ಸಿಲ್ಲ. ಪತ್ವ ಹೊಡ್ಸಿದ್ರು, ಹಾಳಾಗೋಗ್ಬಿಡ್ಲಿ, ಅದು ನಮಗೇನ್ ಬೇಕಾಗಿಲ್ಲ. ಹೇಳ್ತೀನಿ. ಅವಳ ವೈಯಕ್ತಿಕ ಅದ್ರ ಮೇಲೆ ಜೀವನ ಅದು. ಪತ್ವ ಹೊಡ್ಸಿದ್ಮೇಲೆ ನೀವು ಯಾವನು ಫತ್ವಾ ಹೊಡ್ಸಿಲ್ಲ, ಸುಳ್ಳು ಹೇಳ್ಬಾರ್ದಿಲ್ಲ. ದೇಶದ್ರೋಹ ವಿಧ್ವಂಸಕ ಕೃತ್ಯ ಮಾಡ್ತಾ ಇರೋ ನಿಮ್ ಮುಸ್ಲಿಂ ಸಮುದಾಯದ ಇಲ್ಲ, ಮೇಲೆ ಅದೆಲ್ಲ ಸುಳ್ಳು, ಸುಳ್ಳು, ಸುಳ್ಳು. ನೀವು ಏನಾದ್ರು ಪತ್ವ ಹೊಡ್ಸಿದ್ದೀರಾ ಇಲ್ಲ, ಹೊಡ್ಸಲ್ಲ. ಅಥವಾ ಏನಾರ ಇದ್ ಮಾಡಿದ್ದೀರಾ? ಏನು ಮಾಡಿಲ್ಲ. ಇನ್ನೊಂದು ಭವ್ಯ ಮೇಡಮ್ಗೆ ಪ್ರಶ್ನೆ. ಮೇಡಮ್, ಮಹಾತ್ಮ ಗಾಂಧೀಜಿ ಕೊಂದಂತ ನಾಥರಾಮ್ ಗೂಡ್ಸೆರ ಸಿದ್ಧಾಂತ ಕಂಡಿಡಿದ್ರಿ, ಧರ್ಮ ಕಂಡಿಡಿದ್ರಿ. ನೀವ್ ಯಾಕೆ ಮಿಲಿಟರಿಲೂ ಧರ್ಮ ಕಂಡಿಡಿದ್ರಿ? ನಿಮ್ ನಾಯಕರು ಯಾಕೆ ಒಬ್ರಾರು ಇಸ್ಲಾಂ ಧರ್ಮದ ಬಗ್ಗೆ ಇಷ್ಟು ಇದ್ ಮಾಡ್ತಾ ಇರೋದ್ರ ಬಗ್ಗೆ ಒಂದ್ ಮಾತಾಡ್ತಾ ಇಲ್ಲ ಅವ್ರ ವಿರುದ್ಧ? ಅಣ್ಣ, ನಿಮ್ ಹೆಸರೇನಣ್ಣ? ನನ್ನ ಹೆಸರು ಉಪ್ಪಿ ಹಳ್ಳಿಕಾರ್ ಅಂತ. ಅಣ್ಣ, ಗೋಡ್ಸೆ ಅವರು ಇರುವಂತಹ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತೀನಿ. RSS. ಗೋಡ್ಸೆ ಹಿಂದೂ ಆಗಿದ ತಕ್ಷಣ ನಾನ್ ಟೆರರಿಸ್ಟ್ ಆಗಲ್ಲ. ಗಾಂಧೀಜಿನ ಪೂಜಿಸ್ತೇವೆ ನಾವು. ಗಾಂಧೀಜಿನ ಎರಡು ಪ್ರಶ್ನೆ. ಒಂದು ಗಾಂಧೀಜಿಯವರ ಹತ್ಯೆಯ ಬಗ್ಗೆ ಹೇಳಿದ್ರು, ಒಂದು ಇಸ್ಲಾಮಿಕ್ ಟೆರರಿಸಂ ನ ಬಗ್ಗೆ ಹೇಳಿದ್ರು. 1900 ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮ ಪ್ರಶ್ನೆ ಕೇಳಿಸ್ಕೊಂಡಿದ್ದೀನಿ, ನಿಮ್ ಪ್ರಶ್ನೆ ಕೇಳಿಸ್ಕೊಂಡಿದ್ದೀನಿ. 1980ರ ನಂತರ ಇಸ್ಲಾಮಿಕ್ ಟೆರರಿಸಂ ಅನ್ನುವಂತ ರೀತಿಯಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಅಲ್ಲ. ಇಸ್ಲಾಂ ಹುಟ್ಟಿದ್ದು 1300 ವರ್ಷಗಳ ಹಿಂದೆ. ಅದಾದ ನಂತರವೂ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಂತ ದೇಶಗಳ ಮೇಲೆ ಆಗ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತಾ ಇತ್ತು, ಬೇರೆ ರೀತಿಯಲ್ಲಿ ಭಯೋತ್ಪಾದನೆ ಆಗ್ತಾ ಇತ್ತು. ಕೇಳಿಸ್ಕೊಳ್ಳಿ.